ಕ್ರಿಸ್ತಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಪ್ರಪಂಚದಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಆದರೆ ಆ ಸಾವು ಯಾವಾಗ, ಎಲ್ಲಿ, ಹೇಗೆ, ಯಾವ ಒಂದು ಕಾರಣ, ಇದು ಮಾತ್ರ ನಮ್ಮ ಊಹೆಗೆ ನಿಲುಕದ ಒಂದು ವಿಷಯ. ಮನುಷ್ಯ ಎಷ್ಟೋ ವಿಷಯಗಳನ್ನು ಅರ್ಥೈಸಿಕೊಳ್ಳಲು, ಗೆಲ್ಲಲು ಸಾಧ್ಯ, ಮೆಟ್ಟಿ ನಿಲ್ಲಲು ಸಾಧ್ಯ. ಆದರೆ ಈ ಮರಣದ ಮುಂದೆ ಮನುಷ್ಯ ಸಂಪೂರ್ಣವಾಗಿ ಅಸಹಾಯಕನಾಗುತ್ತಾನೆ. ಈ ಮರಣ ವಿಶೇಷವಾಗಿ ಒಡ ಹುಟ್ಟಿದವರ, ತನ್ನನ್ನು ಪ್ರೀತಿಸಿದವರ, ತನಗೆ ಹತ್ತಿರವಾದವರ ಆ ಒಂದು ಮರಣ ನಿಜವಾಗಿಯೂ ಘೋರ, ಅತ್ಯಂತ ದುಃಖವನ್ನು ತಂದು ಬೀಳುತ್ತದೆ. ಕುಟುಂಬದ ಸಂಬಂಧಗಳನ್ನು ಏರುಪೇರು ಮಾಡಿಬಿಡುತ್ತದೆ. ಈ ಮರಣಕ್ಕೆ ಸದುತ್ತರವನ್ನು, ಸರಿಯಾದ ಪರಿಹಾರವನ್ನು ನಮಗೆ ನೀಡುವವರು ದೇವರೊಬ್ಬರೇ. ಪ್ರವೇಶ ಗೀತೆಯಲ್ಲಿ ನಾವು ಹಾಡಿದಂತೆ, ರಾಜಿಸು ನಿನ್ನಯ ಬೆಳಕ, ದಾರಿ ಕಾಣೆನು ಜಗಜ್ಯೋತಿ. ಇದು ಈ ದೇವರ ಮುಂದೆ ದಿವ್ಯ ಜ್ಯೋತಿ ಇವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದು ಆ ದೇವರಲ್ಲಿ ನಾವು ಪ್ರಾರ್ಥಿಸಲು ಬಂದಿದ್ದೇವೆ. ಈ ಕಿರಿಯ ವಯಸ್ಸಿನಲ್ಲಿ ಕಾಯಿಲೆಯ ಒಂದು ಕಾರಣದಿಂದ ಈಕೆ ತನ್ನ ಪ್ರಾಣವನ್ನು ನೀಡಿದ್ದಾರೆ. ಇಂದು ಆಕೆಯ ಆತ್ಮಶಾಂತಿಗಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಬಲಿಪೂಜೆಯನ್ನು ಅರ್ಪಿಸಲಿದ್ದೇವೆ. ದಯಾಮಯ ದೇವರು ಆಕೆಯ ಎಲ್ಲ ನೋವುಗಳಿಗೆ ಪರಿಹಾರವನ್ನು ನೀಡಿದ್ದಾರೆ. ಆದ್ದರಿಂದ ಒಬ್ಬ ಶಾಸ್ತ್ರಜ್ಞ ನುಡಿಯುತ್ತಾನೆ, ಮರಣವೇ ಒಂದು ಅಂತಿಮವಾದ ಒಂದು ಔಷಧಿ. ನಮ್ಮ ಎಲ್ಲ ರೋಗಗಳಿಗೆ, ನೋವುಗಳಿಗೆ, ಎಲ್ಲ ಕಷ್ಟಗಳಿಗೆ ಖಂಡಿತವಾಗಿಯೂ ಮರಣ ಒಂದಲ್ಲ ಒಂದು ದಿನ ಸೂಕ್ತವಾದ ಸರಿಯಾದ ಪರಿಹಾರವನ್ನು ನೀಡುತ್ತದೆ. ಆದರೆ ಇಂತಹ ನೋವಿನ ಮರಣವನ್ನು ನಾವು ಅರ್ಥೈಸಿಕೊಳ್ಳಲು, ಅದನ್ನು ಜೀರ್ಣಿಸಿಕೊಳ್ಳಲು ನಮ್ಮಿಂದ ಸಾಧ್ಯ. ವಿಶೇಷವಾಗಿ ಕುಟುಂಬದ ಸದಸ್ಯರು, ದೇವರಾಜ ರವಿ ಮತ್ತು ತನ್ನ ಮಕ್ಕಳು, ಅವರಿಗೆ ದಯಾಮಯ ದೇವರು ಬೇಕಾದ ಶಕ್ತಿಯನ್ನು ದಯಪಾಲಿಸಲಿ ಮತ್ತು ದಿವ್ಯ ಜ್ಯೋತಿಯವರ ಆತ್ಮಕ್ಕೆ ನಿತ್ಯ ವಿಶ್ರಾಂತಿಯನ್ನು, ನಿತ್ಯ ಬೆಳಕನ್ನು ದಯಪಾಲಿಸಿ ಆಕೆಯನ್ನು ದೂತ ಸಂತರುಗಳು ಸ್ವರ್ಗಕ್ಕೆ ಸೇರಿಸಿಕೊಳ್ಳಲಿ ಎಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಕುಮಾರನ ನಮಗಾಗಿ ಮರಣ ಹೊಂದಿ ಪುನರುತ್ಥಾನರಾದರೆಂದು ನಮ್ಮ ವಿಶ್ವಾಸವು ನಿವೇದಿಸುತ್ತದೆ. ಈ ರಹಸ್ಯದ ಮೂಲಕ ಕ್ರಿಸ್ತರಲ್ಲಿ ಮೃತರಾದ ನಿಮ್ಮ ಈ ಭಕ್ತಿ ದಿವ್ಯ ಜ್ಯೋತಿ ಅವರ ಮುಖಾಂತರ ಪುನರುತ್ಥಾನದ ಆನಂದವನ್ನು ಸವಿಯುವಂತೆ ಅನುಗ್ರಹಿಸಿ, ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರ ಯುಗ ಯುಗಾಂತರಕ್ಕೂ ಜೀವಿಸಿರಾಡುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವೇಶ್ವರ ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವರು. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸೇನಾಧೀಶ್ವರ ಸರ್ವೇಶ್ವರ ಈ ಪರ್ವತದಲ್ಲಿ ಸಕಲ ರಾಷ್ಟ್ರಗಳಿಗೆ ಸಾರವತ್ತಾದ ಮೃಷ್ಟಾನ್ನವನ್ನು, ಶ್ರೇಷ್ಠವಾದ ದ್ರಾಕ್ಷಾರಸವನ್ನು ಭೋಜನಕ್ಕಾಗಿ ಅಣಿಗೊಳಿಸುವರು. ಸಮಸ್ತ ರಾಷ್ಟ್ರಗಳನ್ನು ಆವರಿಸಿರುವ ಮುಸುಕನ್ನು, ಸಕಲ ದೇಶಗಳನ್ನು ಮುಚ್ಚಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವರು. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವರು. ಸರ್ವೇಶ್ವರ ಸ್ವಾಮಿ ಎಲ್ಲರ ಕಣ್ಣೀರನ್ನು ಒರೆಸಿಬಿಡುವರು. ತಮ್ಮ ಪ್ರಜೆಗಾದ ಅವಮಾನವನ್ನು ಜಗದಿಂದಲೇ ತೊಲಗಿಸಿ ಬಿಡುವರು. ಸರ್ವೇಶ್ವರ ಸ್ವಾಮಿಯೇ ಇಂತೆಂದು ನುಡಿದಿದ್ದಾರೆ. ಇದು ನೆರವೇರಿದಾಗ ಜನರು, ಇವರೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸುವರೆಂದು ಇವರನ್ನೇ ಮೆಚ್ಚಿಕೊಂಡಿದ್ದೆವು. ಇವರೇ ಸರ್ವೇಶ್ವರ, ಇವರನ್ನೇ ಮೆಚ್ಚಿಕೊಂಡಿದ್ದೆವು. ಇವರು ನೀಡುವ ರಕ್ಷಣೆಯಲ್ಲಿ ಆನಂದಿಸೋಣ ಎಂದು ಹೇಳಿಕೊಂಡವರು. ದೇವರ ವಾಕ್ಯವಿದು.
ನನ್ನಲ್ಲಿ ವಿಶ್ವಾಸವಿಡುವ ಸಾವಿಗೀಡಾದರೂ ಜೀವಿಸುತ್ತಾನೆ. ಪ್ರಭು ನಿಮ್ಮೊಡನೆ ಇರಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಬೆಥಾನಿಯಕ್ಕೆ ಬಂದಾಗ ಲಾಸರನನ್ನು ಸಮಾಧಿಯಲ್ಲಿ ಹೂಳಿಟ್ಟು ಆಗಾಗಲೇ 4 ದಿನಗಳಾಗಿತ್ತೆಂದು ತಿಳಿಯಿತು. ಬೆಥಾನಿಯ ಜೆರುಸಲೆಮಿನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಅನೇಕ ಯಹೂದ್ಯರು ಮಾರ್ಥಳನ್ನು ಮರಿಯಳನ್ನು ಕಂಡು ಅವರ ಸೋದರನ ಮರಣಕ್ಕಾಗಿ ಸಂತಾಪ ಸೂಚಿಸಲು ಬಂದಿದ್ದರು. ಯೇಸು ಬರುತ್ತಿದ್ದಾರೆಂದು ಕೇಳಿದೊಡನೆ ಮಾರ್ತ ಅವರನ್ನು ಎದುರುಗೊಳ್ಳಲು ಹೋದಳು. ಮರಿಯ ಮನೆಯಲ್ಲೇ ಇದ್ದಳು. ಮಾರ್ತ ಯೇಸುವನ್ನು ಕಂಡು, ಪ್ರಭುವೇ, ನೀವು ಇಲ್ಲಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ. ಈಗಲೂ ದೇವರಲ್ಲಿ ನೀವು ಏನೇ ಕೇಳಿಕೊಂಡರೂ ನಿಮಗವರು ನೀಡುವರೆಂದು ನಾನು ಬಂದೆ ಎಂದಳು. ಯೇಸು, ನಿನ್ನ ಸಹೋದರನು ಜೀವಂತವಾಗಿ ಏಳುವನು ಎಂದರು. ಅವನು ಅಂತಿಮ ದಿನದ ಪುನರುತ್ಥಾನದಲ್ಲಿ ಜೀವಂತವಾಗಿ ಏಳುವನೆಂದು ನನಗೆ ತಿಳಿದಿದೆ ಎಂದಳು ಮಾರ್ತ. ಯೇಸು ಅವಳಿಗೆ, ಪುನರುತ್ಥಾನವೂ ಜೀವವೂ ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸವಿಟ್ಟನೆಂದರೆ ಅವನೆಂದಿಗೂ ಸಾಯನು. ಇದನ್ನು ನೀನು ವಿಶ್ವಾಸಿಸುತ್ತೀಯಾ ಎಂದು ಕೇಳಲು ಅವಳು, ಹೌದು ಪ್ರಭುವೇ, ನೀವೇ ಅಭಿಷಕ್ತರಾದ ಲೋಕೋದ್ಧಾರಕ, ದೇವರ ಪುತ್ರ, ಈ ಲೋಕಕ್ಕೆ ಬರಬೇಕಾದವರು ಎಂದು ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳಿದಳು. ಪ್ರಭುವಿನ ಶುಭ ಸಂದೇಶ. ಕೀರ್ತನೆ 34:18. ಮುರಿದ ಮನಸ್ಸುಗಳಿಗೆ ದೇವರ ಕೃಪೆ, ದೇವರು ಹತ್ತಿರವಾಗ್ತಾರೆ. ಮುರಿದ ಮನಸ್ಸುಗಳಿಗೆ ದೇವರು ಹತ್ತಿರವಾಗ್ತಾರೆ. ಒಂದ್ಸಲ ಒಬ್ಬ ಸಣ್ಣ ಹುಡುಗಿ, ಸುಮಾರು 8ನೇ ಕ್ಲಾಸ್ 9ನೇ ಕ್ಲಾಸ್, ಅವ್ರ ಮನೆಯಲ್ಲಿ ಆಗ್ತಾನೆ ಆ ಮಗು ತನ್ನ ತಾಯಿಯನ್ನ ಕಳೆದುಕೊಳ್ಳುತ್ತೆ. ಆ ಮಗು ಹುಡುಗಿ, ನಾನು ದೇವ್ರನ್ನ ನಂಬೋದೇ ಇಲ್ಲ, ದೇವರು ಇಲ್ಲ, ಎಷ್ಟು ಕ್ರೂರಿ ದೇವರು, ನನ್ನ ಒಬ್ಬಳೇ ತಾಯಿಯನ್ನ ಕರೆದುಕೊಳ್ಳೋದು ನ್ಯಾಯನ ಅಂತ ಹೇಳಿ ತುಂಬಾ ದೇವರನ್ನ ದ್ವೇಷಿಸ್ತಾ ಇದ್ದಾರೆ. 1-2 ತಿಂಗಳ ನಂತರ ಆ ಮಗುಗೆ ಆಕ್ಸಿಡೆಂಟ್ ಆಗುತ್ತೆ. ರೋಡಲ್ಲಿ ಯಾರೋ ಒಬ್ಬರು ಬಂದು ಗುದ್ದುತ್ತಾರೆ, ಕಾಲು ಮುರಿದೋಗುತ್ತೆ. 1.5 ತಿಂಗಳು ಸುಮಾರು ಬೆಡ್ಡಲ್ಲಿ ಇಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ.
ಈ ಮಗು ದಿನೇ ದಿನೇ ಅಯ್ಯೋ ನೋವು, ನರಳಾಟ, ಕಿರ್ಚಾಟ, ಅರ್ಚಾಟ, ಅಯ್ಯೋ ದೇವರು ಎಲ್ಲಿದ್ದಾರೆ, ದೇವರಿದ್ದಾರ ಅನ್ನುವಂತಹ ವ್ಯಕ್ತಿ ಕೊನೆಗೆ ದೇವರನ್ನ ಸ್ಮರಿಸ್ಕೊಳಪ್ಪ, ಈ ನೋವನ್ನು ಕಡಿಮೆ ಮಾಡಪ್ಪ, ಈ ನೋವು ನನ್ನಿಂದ ತೆಗೆದಾಕು ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. 1.5 ತಿಂಗಳು ಈ ಸುದೀರ್ಘವಾದ ಕಾಲದಲ್ಲಿ ಅಯ್ಯೋ ದೇವರೇ, ಬದುಕಿರೋದೇ ವೇಸ್ಟ್ ಅಲ್ವಾ, ಏನು ಮಾಡೋಕ್ಕಾಗ್ತಾ ಇಲ್ಲ, ಅಪ್ಪ ನನ್ನ ತಮ್ಮ ಎಲ್ಲ ಬಂದು ನನಗೆ ಮಾಡಬೇಕು, ನಾನು ಬದುಕಿರೋದೇ ವೇಸ್ಟ್ ಅನಿಸ್ತಾ ಇದೆಯಲ್ಲ ಅನ್ನುವಾಗ ಅವ್ರ ತಂದೆ ಒಂದು ಮಾತು ಹೇಳ್ತಾರೆ, ನೀನು 1.5 ತಿಂಗಳಿಗೆ ಅಂತ ಹೇಳಿದೆ, ನಿಮ್ಮಮ್ಮ 8 ತಿಂಗಳು ಸ್ಪೈನ್ ಪ್ರಾಬ್ಲಮ್ ಆಗಿ ಮೆಂಟಲ್ಲಿದ್ರು, ಅವರಿಗೆ ಹೆಂಗ್ ಅನ್ಸಿರ್ಬೋದು, ಸಾವು ದೇವರ ಆಶೀರ್ವಾದ, ಸಾವು ದೇವರ ಕೊಡುಗೆ ಅಂತ ಹೇಳ್ತಾರೆ. ಆಗ ಆ ಮಗುದ ಅರ್ಥ ಆಗುತ್ತೆ ಸಾವು ಏನು. ಭಗವಾನ್ ಕ್ರಿಸ್ತರಲ್ಲಿ ನನ್ನ ನಡುವಿನ ಸಹೋದರರೇ ಸಹೋದರಿಯರು, ವಿಶೇಷವಾಗಿ ದುಃಖ ತಪ್ತ ಕುಟುಂಬದವರೇ, ಈ ಸಾವನ್ನ ವ್ಯಾಖ್ಯಾನಿಸಲಿಕ್ಕೆ, ವಿಶ್ಲೇಷಿಸಲಿಕ್ಕೆ, ಸಾವನ್ನ ಅರ್ಥೈಸಲಿಕ್ಕೆ, ಸಾವಿಗೆ ಒಂದು ಡೆಫಿನೇಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಾವೇ ಹೀಗೆ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂಥದ್ದು, ಎಲ್ಲರ ಕಣ್ಣಲ್ಲಿ ಕಂಪನಿಯನ್ನು ಮೂಡಿಸುವಂಥದ್ದು, ಎಲ್ಲರನ್ನ ತಲ್ಲಣಗೊಳಿಸುವಂಥದ್ದು ಸಾವು. ಈ ಸಾವು ನಿರರ್ಥಕವೇ ಎನ್ನುವ ಪದವನ್ನ ಹುಡುಕಾಟದಲ್ಲಿರುವಾಗ ಈ ನಮ್ಮ ಶ್ರೀಮತಿ ದಿವ್ಯ ಜ್ಯೋತಿಯವರ ಸಾವು ನಮ್ಮ ಕಣ್ಮುಂದಿದೆ. ನಾನು ಒಂದ್ಸಲ ಆಸ್ಪತ್ರೆಗೆ ಹೋಗಿದ್ದೆ ಅವ್ರನ್ನ ನೋಡ್ಲಿಕ್ಕೆ. ಅವ್ರ ಗಂಡ, ಅವ್ರ ಮಕ್ಕಳು ಅವ್ರನ್ನ ನೋಡ್ಕೊಳ್ತಿದ್ದ ರೀತಿ ನೋಡಿ ಬಹಳ ಖುಷಿ ಆಯ್ತು, ಬಹಳ ಸಂತೋಷ ಆಯ್ತು. ನಿಜವಾಗ್ಲೂ ಇವರು ಧನ್ಯರು ಅಂತ ಗಂಡ ಮಕ್ಕಳು ಪಡೀಲಿಕ್ಕೆ. ಊಟ ಮಾಡಿರ್ಲಿಲ್ಲ, ಸುಮಾರು 11 ಗಂಟೆ ಆಗಿತ್ತು. ನಾನು ಆಸ್ಪತ್ರೆಗೆ ಹೋದಾಗ ಅವ್ರು ಯಾರೂ ತಿಂಡಿ ತಿಂದಿರ್ಲಿಲ್ಲ, ಏನಿಲ್ಲ. ಅಮ್ಮ ಬರ್ತಾರ, ಅಮ್ಮ ಹೇಗಿದ್ದಾರೆ, ಮಕ್ಕಳು, ಅವ್ರ ಗಂಡ ಯಾವ ಬಾಗ್ಲಲ್ಲೇ ಕಾಯ್ಕೊಂಡಿದ್ರು. ಆ ದೃಶ್ಯ ನೋಡಿ ನನಗೆ ಇದ್ರೆ ಇಂಥ ಗಂಡ ಇರಬೇಕು, ಇದ್ರೆ ಇಂಥ ಮಕ್ಕಳು ಇರ್ಬೇಕು ಅಂತ ಅಗಾಧವಾದ ವಿಶ್ವಾಸ ದೇವರಲ್ಲಿ ಸ್ವಲ್ಪ ಪ್ರೇಯರ್ ಮಾಡಿ, ಅವ್ರಿಗೆ ಸಾಂತ್ವನ ಸಿಗ್ಲಿ, ನೀವು ಪ್ರೇಯರ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ರು. ಅವರ ಮಾತುಗಳನ್ನು ನೆನಪಿ ಹಾಕಿಸ್ಕೊಳ್ತಾ ನಾನು ಇವತ್ತು ನಿಜವಾಗ್ಲೂ ಇವರು ಭಾಗ್ಯವಂತರು, ಕಾರಣ ಇಂಥ ಒಂದು ಕುಟುಂಬ ಇವರಿಗೆ ಸಿಕ್ಕಿದೆ, ಒಳ್ಳೆಯ ರೀತಿಯಲ್ಲಿ ಅವ್ರು ನಡೆಸ್ಕೊಂಡಿದ್ದಾರೆ. ಆಕೆ ಮನಸ್ಪೂರ್ವಕವಾಗಿ ಮಗನನ್ನು ನೋಡಿ ಕಣ್ಣುಗಳನ್ನು ಮುಚ್ಚಿರುವಂತಹ ಸಂದರ್ಭದಲ್ಲಿ ಭಗವಂತನ ದೇವರ ಆಶೀರ್ವಾದ, ಅನುಗ್ರಹ, ದಯೆ ಇವರ ಮೇಲಿರಲಿ ಅಂತ ಪ್ರಾರ್ಥಿಸುವ ಪ್ರಾರ್ಥನೆ ನಮ್ಮದಾಗಲಿ. ಇಂದಿನ ಶುಭ ಸಂದೇಶದಲ್ಲಿ ಎಸ್ ಸ್ವಾಮಿ ಅವರ ಲಾಸರನ್ನ ನೋಡುವಾಗ ಬರುವಾಗ ಲಾಸರ್ ಸತ್ತೋಗಿರ್ತಾನೆ. ಹೇಳ್ತಾರೆ, ಸ್ವಾಮಿ ನೀವು ಇದ್ದಿದ್ರೆ ಇದು ಆಗ್ತಾ ಇರಲಿಲ್ಲ ಅನ್ನುವಾಗ, ಸ್ವಾಮಿ ನಾನೇ ಜೀವ ಪುನರುತ್ಥಾನ ಅಂತೇಳಿ ಲಾಸರನ್ನು ಎಬ್ಬಿಸುವಾಗ ಪ್ರಭು ಯೇಸು ನಿಜವಾಗಲೂ ಜೀವ ಪುನರುತ್ಥಾನ ಆಗಿದ್ದಾರೆ. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ನನ್ನನ್ನು ತಿಂದವರಿಗೆ ಸಾವೇ ಇರೋದು, ಚಿರಕಾಲ ಮಾಡುತ್ತಾನೆ ಅಂತ ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನುಡಿತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ದೇಹ ಉಂಡವನಿಗೆ ಸಾವೇ ಇರೋದು ಅಂತೇಳಿ. ಪ್ರಭು ಕ್ರಿಸ್ತರನ್ನ ಪರಮ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದ ನಾವೆಲ್ಲರಿಗೂ ಕೂಡ ಸಾವು ನಿರಂತಕವಲ್ಲ, ಸಾವು ಕೊನೆಯಲ್ಲ, ಸಾವು ಹೊಸ ಬದುಕಿಗೆ ಒಂದು ನಾಂದಿ, ಸಾವು ಹೊಸ ಅಧ್ಯಾಯಕ್ಕೆ ಪ್ರಾರಂಭ, ಸಾವು ದೇವರಲ್ಲಿ ಒಂದಾಗುವುದಕ್ಕೆ ಒಂದು ಮುನ್ನುಡಿಯಾಗಿದೆ. ಸಾವು ನಿರಂತಕವಲ್ಲ, ಸಾವಿಗೆ ಹೆದರಬೇಕಾಗಿಲ್ಲ, ಸಾವನ್ನು ನಾವೆಲ್ಲರೂ ಕೂಡ ಎದುರಿಸಿ ಜಯಿಸಬೇಕಾಗಿದೆ. ಕಾರಣ ಪ್ರಭು ಯೇಸುವೇ ಈ ಸಾವನ್ನ ಜಯಿಸಿದ್ದಾರೆ. 1 ಕೊರಿಂಥರಿಗೆ ಬರೆದ ಪತ್ರ 13ನೇ ಅಧ್ಯಾಯದಲ್ಲಿ ಸಂತ ಪೌಲನು ಹೇಳ್ತಾರೆ, ಎಲೈ ಸಾವೇ ನಿನ್ನ ವಿಷದ ಕೊಂಟಿಯಲ್ಲಿ. ರೋಮನರಿಗೆ ಬರೆದ ಪತ್ರ 6ನೇ ಅಧ್ಯಾಯದಲ್ಲಿ ಪಾಪದ ಸಂಬಳ ಮರಣವಾದರೆ ನಿತ್ಯ ಜೀವ ದೇವರ ಕೊಡುಗೆ ಅಂತ ಹೇಳ್ತಾರೆ. ಈ ನಿತ್ಯ ಜೀವ ದೇವರದ ಕೊಡುಗೆಯಾಗಿ ದೇವರು ನಮ್ಮೆಲ್ಲರಿಗೂ ಶಾಶ್ವತವಾಗಿ ನೀಡಿದ್ದಾರೆ. ಆದ್ದರಿಂದ ಪ್ರಕಟಣ ಗ್ರಂಥ 21ನೇ ಅಧ್ಯಾಯದಲ್ಲಿ ತಿಳಿಸಲಾಗುತ್ತದೆ, ಇನ್ನು ಮೇಲೆ ಸಾವು ನೋವು ಯಾವುದೂ ಇಲ್ಲ, ಕಣ್ಣೀರಿಲ್ಲ, ಯಾವುದೂ ಇಲ್ಲ, ಯಾವುದಕ್ಕೂ ಎಡೆ ಇಲ್ಲ ಎನ್ನುವಾಗ ನಮಗೆಲ್ಲರಿಗೂ ಹೊಸ ಭರವಸೆ. ಇವರು ಪ್ರಭು ದೇವರಲ್ಲಿ ಒಂದಾಗುತ್ತಾರೆ, ಸ್ವರ್ಗೀಯ ಸದನದಲ್ಲಿ ದೇವರನ್ನ ಮುಖಾಮುಖಿಯಾಗಿ ದರ್ಶಿಸುತ್ತಾರೆ. ಅಲ್ಲಿ ನಮಗಾಗಿ, ಕುಟುಂಬಕ್ಕಾಗಿ, ವಿಶೇಷವಾಗಿ ಮಕ್ಕಳಿಗಾಗಿ, ತನ್ನ ಪತಿಗಾಗಿ ಪ್ರಾರ್ಥಿಸುವ ಜೀವ ಇವರಾಗ್ತಾರೆ ಎನ್ನುವಾಗ ಪ್ರಭು ಯೇಸುವಿನ ಮಾತುಗಳು ಅಕ್ಷರಶಃ ನಿಜ. ನಾನೇ ಪುನರುತ್ಥಾನ. ಈ ಪುನರುತ್ಥಾನದ ಪ್ರಭೆಯನ್ನು ದೇವರು ಶ್ರೀಮತಿ ದಿವ್ಯ ಜ್ಯೋತಿಗೆ ನೀಡಲಿ ಎಂದು ನಮ್ಮ ಪ್ರಾರ್ಥನೆ ಇಂದಿನದ್ದಾಗಬೇಕಾಗಿದೆ.
ಆದ್ರಿಂದ ಈ ಮುರಿದ ಮನಸ್ಸುಗಳಿಗೆ ದೇವರು ಹತ್ತಿರ ಆಗ್ತಾರೆ. ಈ ಒಂದು ತುಂಬಲಾರದ ನಷ್ಟ ಕುಟುಂಬಕ್ಕೆ, ಯಾಕಂತ ಹೇಳಿದ್ರೆ ಒಂದು ತಾಯಿ ಇಲ್ಲ ಅಂತ ಹೇಳಿದ್ರೆ ಕುಟುಂಬದ ಸ್ಥಿತಿಗತಿ ಏನು ಅಂತ ಎಲ್ರಿಗೂ ಗೊತ್ತು. ಏನೇ ಆಗ್ಲಿ ತಾಯಿಯ ಒಂದು ನೆರಳಲ್ಲಿ ಇದ್ದಂಥವರಿಗೆ, ಒಂದು ತಾಯಿಯ ಸೆರಗಿನ ಆಶ್ರಯ ಇದ್ದವರಿಗೆ ಏನೋ ಒಂದು ಸಾಂತ್ವನ, ಸಮಾಧಾನ, ಒಂದು ನೆಮ್ಮದಿ. ಆ ತಾಯಿಯೇ ಇಲ್ಲ ಅನ್ನುವಾಗ ಆ ನೋವು ಬಹಳ ಕಷ್ಟ. ಆದರೆ ಆ ತಾಯಿಯ ಪ್ರಾರ್ಥನೆ ಹಾಗೂ ಪ್ರಾರ್ಥನೆಯ ಪ್ರಸನ್ನತೆ ಯಾವಾಗ ಕುಟುಂಬಕ್ಕಿದೆ ಅನ್ನೋದೊಂದೇ ನೆಮ್ಮದಿ ಹಾಗೂ ಸಾಂತ್ವನ ನಮಗೆಲ್ಲರಿಗೆ. ಆದ್ದರಿಂದ ಕೀರ್ತನೆ 34:18 ಕೀರ್ತನೆಕಾರ ಹೇಳ್ತಾನೆ, ದೇವರು ಮುರಿದ ಮನಸ್ಸುಗಳಿಗೆ ಹತ್ತಿರ ಮಾಡ್ತಾರೆ. ಮತ್ತಾಯ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ದುಃಖಿಸುವವರೇ ಭಾಗ್ಯವಂತರು, ದೇವರು ಅವರನ್ನ ಸಂತೈಸುವರು. ದೇವರು ಅವರೊಂದಿಗಿದ್ದಾರೆ, ದೇವರು ಅವರಲ್ಲಿ ಇದ್ದಾರೆ, ದೇವರು ಅವರನ್ನು ಮುನ್ನಡೆಸುತ್ತಾರೆ. ನಾವೆಲ್ಲರೂ ಇಷ್ಟೊಂದು ಮಂದಿ ಬಂದು ಪ್ರಾರ್ಥಿಸುವಾಗ ಈ ಆತ್ಮ ಪರಮಾತ್ಮನಲ್ಲಿ ಲೀನವಾಗಲಿ. ಈ ಕುಟುಂಬದವರ ಆ ಸೇವೆ ನಿರರ್ಥಕವಾಗುವುದಿಲ್ಲ. ಅವರ ಸೇವೆಗೆ ದೇವರು 100 ಮಡಿ ಸಂಭಾವನೆಯನ್ನು ನೀಡಲಿ, ಅವರೊಂದಿಗಿದ್ದು ಅವರನ್ನು ಮುನ್ನಡೆಸಲಿ ಎಂಬ ಪ್ರಾರ್ಥನೆ ನಮ್ಮದಾಗಲಿ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತರಾದ ದೇವರಿಗೆ ಅಧಿಕೃತವಾಗುವಂತೆ ಪ್ರಾರ್ಥಿಸಿ. ಪ್ರಭುವೆ, ನಿಮ್ಮ ಈ ಹತ್ಯೆ ದಿವ್ಯ ಜ್ಯೋತಿ ಆತ್ಮರಕ್ಷಣೆಗಾಗಿ ನಾವು ದೀನತೆಯಿಂದ ಈ ಬಳಿ ಕಾಣಿಕೆಗಳನ್ನು ಅರ್ಪಿಸುತ್ತೇವೆ. ನಿಮ್ಮ ದಯೆಯನ್ನು ಕೋರುತ್ತೇವೆ. ನಿಮ್ಮ ಕುಮಾರರು ಪ್ರೀತಿಮಯ ರಕ್ಷಕರೆಂದು ಸಂಶಯಿಸಿದ ನಂಬಿದ್ದ ಹೀಗೆ ಅವರು ದಯಾಮಯ ನ್ಯಾಯಾಧೀಶರೆಂಬುದನ್ನು ಈಗ ಮನಗಾಣುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ಎಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ಲೋಕದ ರಕ್ಷಣೆಯು ಮಾನವರ ಜೀವವು ಪುನರ್ವೃತರ ಪುನರುತ್ಥಾನವೂ ಆಗಿದ್ದಾರೆ. ಅವರ ಮುಖಾಂತರವೇ ದೂತಗಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾರೆ, ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿ ಎಂದು ಪ್ರಾರ್ಥಿಸುತ್ತಾರೆ. ಒಂದೇ ಕಂಠದಿಂದ ನಿಮ್ಮ ಸ್ತುತಿಯನ್ನು ಅಮಿತಾನದಿಂದ ಘೋಷಿಸುತ್ತೇವೆ. ಪ್ರಭು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀಡಿ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಈ ಮನೆಯಲ್ಲಿ ಸುರಿಸಿ ಪಾವನಗೊಳಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಮಗೇನು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಹಂತದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ಈಗೋ ವಿಶ್ವಾಸದ ಪರಮ ರಹಸ್ಯ.
ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವನೀಯುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮನು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು 14ನೆಯೂ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮತ್ತು ಸಹಾಯಕ ಧರ್ಮಾಧ್ಯಕ್ಷರಾದ ಸತೀಶ್ ಪತಿಸನಾಥನವರೊಂದಿಗೂ ಸಕಲ ಯಾಜಕರೊಂದಿಗೂ ಅದರ ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಲಿ. ಪ್ರಭು, ಇಂದು ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕಿ ದಿವ್ಯಾಯವನ್ನು ಸ್ಮರಿಸಿಕೊಂಡಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಂಡಿರಿ. ಅವರನ್ನು ನಿಮ್ಮ ಸಮ್ಮುಖದ ಕೃಪೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ನಮ್ಮ ಪಾಲಕ ಸಂತ ನೋಡಿಯವರೊಂದಿಗೂ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಣಾ ನಿಯಮಗಳಿಂದ ಎಚ್ಚರಿಸಲ್ಪಟ್ಟವರಾಗಿಯೂ ದೈವ ಬೋಧನೆಯಿಂದ ಶಿಕ್ಷಿತರಾಗಿಯೂ ಭಕ್ತಿಯಿಂದ ನಾವು ಹಾಡುವುದೇನೆಂದರೆ, ಪ್ರಭುವೆ ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಸಂಕಷ್ಟಗಳಿಂದ ನಾವು ಸದಾ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿ ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ.
ಸುಲಿಸಿದರೆ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲೆಕ್ಕಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಸಹೋದರರಿಗೆ ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ನಾನೇ ಜೀವ, ನಾನೇ ಪುನರುತ್ಥಾನ, ನನ್ನದು ವಿಶ್ವಾಸವಿಟ್ಟವರು ಮೃತಪಟ್ಟರು ಎಂದಿಗೂ ಜೀವಿಸುವರು ಎಂದು ಹೇಳಿದ ಪ್ರಭು ಯೇಸುವಿನ ಪೂಜ್ಯ ಶರೀರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಿಜಕ್ಕೂ ಭಾಗ್ಯವಂತರು. ಪ್ರಿಯ ಸಹೋದರ ಸಹೋದರಿಯರೇ, ಗಮನಿಸಿ, ಈಗ ವಿತರಿಸಲಾಗುವಂತಹ ಪವಿತ್ರ ಪರಮ ಪ್ರಸಾದವು ಕಥೋಲಿಕ ಕ್ರೈಸ್ತರಿಗೆ ಮಾತ್ರ. ಅನ್ಯ ಧರ್ಮದವರು ಅಥವಾ ಬೇರೆ ಪಂಗಡಕ್ಕೆ ಸೇರಿದವರು ಯಾರಾದರೂ ಈ ಬಲಿ ಪೂಜೆಯಲ್ಲಿ ಭಾಗವಹಿಸುತ್ತಿದ್ದರೆ ತಾವು ದಯಮಾಡಿ ಈ ಒಂದು ಪರಮ ಪ್ರಸಾದವನ್ನು ಸ್ವೀಕರಿಸಬಾರದು ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ತಾವು ತಮ್ಮ ಸ್ಥಳದಲ್ಲಿ ಕುಳಿತುಕೊಂಡು ದಿವ್ಯ ಜ್ಯೋತಿಯವರ ಆತ್ಮಕ್ಕಾಗಿ ಪ್ರಾರ್ಥಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.
ಅರ್ಪಿಸೋಣ. ಕರುಣಾಳು ದೇವರೇ, ನಿಮ್ಮ ಕುಮಾರನು ತಮ್ಮ ಶರೀರದ ಸಂಸ್ಕಾರದಲ್ಲಿ ನಮಗೆ ಯಾತ್ರಾ ಭಕ್ತಿಯನ್ನು ಬಿಟ್ಟು ಹೋಗಿದ್ದಾರೆ. ಈ ಸಂಸ್ಕಾರದಿಂದ ಶಕ್ತಿ ಪಡೆದ ನಮ್ಮ ಸಹೋದರಿ ದಿವ್ಯ ಜ್ಯೋತಿ ಕ್ರಿಸ್ತರ ಅಮರ ಔತಣಕ್ಕೆ ಬಂದು ಸೇರುವಂತೆ ಅನುಗ್ರಹಿಸಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಹೋದರಿಯರೇ, ಒಂದು ಸೂಚನೆ. ಈಗ ಗುರುಗಳು ಮತ್ತು ದಿವಂಗತ ದಿವ್ಯ ಜ್ಯೋತಿಯ ಆಪ್ತ ಕುಟುಂಬಸ್ಥರು ಮಾತ್ರ ಮುಂದೆ ಬಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದಾದ ಮೇಲೆ ಅವರು ನಿರ್ಗಮಿಸಿದ ನಂತರ ಎಲ್ಲ ಬಂಧು ಮಿತ್ರರು, ಹಿತೈಷಿಗಳು ದಯಮಾಡಿ ಒಂದು ಸಾಲಾಗಿ ಬಂದು ಬಲಗಡೆ ಮತ್ತು ಎಡಗಡೆ ನೀವು ನಿರ್ಗಮಿಸಬೇಕಾದ ವಿನಂತಿ. ನಮ್ಮ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ ನಂತರ ದಯವಿಟ್ಟು ಮುಂದೆ ಬರಬೇಡಿ. ಮುಂದೆ ನಿರ್ಗಮಿಸಿ. ದಿವ್ಯ ಜ್ಯೋತಿಯವರ ಕಿರು ಪರಿಚಯನ ಮಾಡಿಕೊಡಲು ಬಯಸುತ್ತೇನೆ. ಹುಟ್ಟು ಉಚಿತ, ಸಾವು ಖಚಿತ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಮರಳಿ ಬಾರದ ಊರಿಗೆ ಪಯಣ ಬೆಳೆಸಿರುವ ದಿವ್ಯ ಜ್ಯೋತಿ ಇಂದು ತಮ್ಮ ಕುಟುಂಬಸ್ಥರನ್ನು, ತನ್ನ ಪತಿಯನ್ನು, ತನ್ನ ಮಕ್ಕಳನ್ನು ಬಿಟ್ಟು ಸರ್ವೇಶ್ವರನ ಸನ್ನಿಧಿಗೆ ಹೋಗುತ್ತಿದ್ದಾರೆ. ಅವರಿಗಾಗಿ ಇಂದು ಪ್ರಾರ್ಥನೆ ಮಾಡಿ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿದ ಎಲ್ಲ ಗುರುಗಳಿಗೂ ನಮ್ಮ ಕುಟುಂಬದವರ ಪರವಾಗಿ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ದಿವ್ಯ ಜ್ಯೋತಿ 1983 ನವೆಂಬರ್ 9ರಂದು ಚಾಮರಾಜಪೇಟೆಯಲ್ಲಿ ಜನಿಸಿದರು. ಇವರ ತಂದೆ ಥಾಮಸ್, ತಾಯಿ ರೋಸಿ. ಇವರು ತಮ್ಮ ಶಾಲೆಯನ್ನು ಸೆಂಟ್ ಮೇರೀಸ್ ಶಾಲೆಯಲ್ಲಿ ಹಾಗೂ ತಮ್ಮ ಪದವಿಯನ್ನು BMS ಕಾಲೇಜಿನಲ್ಲಿ ಮುಗಿಸಿ ರಾಯಪ್ಪ ಹಾಗೂ ಕಾಂತಮ್ಮನವರ ಪುತ್ರರಾದ 5ನೇ ಮಗನಾದ ದೇವರಾಜ್ ರವಿಯವರನ್ನ ಮದುವೆಯಾಗಿದ್ದಾರೆ. ಮದುವೆಯಾಗಿ ಅವರಿಗೆ 2 ಮಕ್ಕಳಿದ್ದಾರೆ, ಆಲನ್ ಡೀನ್ ಆಂಟೋ, ಅಲೆಕ್ಸ್ ಡೀನ್ ಆರ್ಯೋ. ಈ 2 ಮಕ್ಕಳನ್ನು, ತನ್ನ ಪತಿಯನ್ನು ಅಗಲಿ 1 ವರ್ಷಗಳಿಂದ ಅವರು ತಮ್ಮ ಕಾಯಿಲೆಯಿಂದ ತುಂಬ ನೋವನ್ನು ಪಟ್ಟು ಇಂದು ತಮ್ಮ ಪ್ರಾಣವನ್ನು ತ್ಯಜಿಸಿ ದೇವರ ಸನ್ನಿಧಿಗೆ ಸೇರಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸಿದ ಎಲ್ಲರಿಗೂ ನಮ್ಮ ಕುಟುಂಬದವರ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ದೇವರು ಅವರ ಕುಟುಂಬದವರಿಗೆ, ಅವರ ಮಕ್ಕಳಿಗೆ, ಅವರ ಪತಿಯವರಿಗೆ ಸಾಂತ್ವನವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.
ಪ್ರಿಯ ಸಹೋದರ ಸಹೋದರಿಯರೇ, ಮೃತರಾದ ನಮ್ಮ ಸಹೋದರಿ ದಿವ್ಯ ಜ್ಯೋತಿ ಇವರ ಶರೀರವನ್ನು ಕ್ರೈಸ್ತ ಸಂಪ್ರದಾಯಕ್ಕೆ ಅನುಗುಣವಾಗಿ ಗೌರವದಿಂದ ಸಮಾಧಿ ಮಾಡಲು ನಾವು ಇಲ್ಲಿ ಸೇರಿದ್ದೇವೆ. ಮಣ್ಣು ಪಾಲಾಗುವ ಈ ಶರೀರವನ್ನು ಅವರ ಸ್ಥಿತಿಗೆ ತಂದು ಸಕಲ ಸಂತರ ಸಭೆಯಲ್ಲಿ ಸೇರಿಸುವಂತೆ ಜೀವದಾತರಾದ ದೇವರನ್ನು ನಂಬಿಕೆಯಿಂದ ಪ್ರಾರ್ಥಿಸೋಣ. ದಯಾಮಯ ದೇವರು ಈಕೆಯ ಪಾಪಗಳನ್ನು ಕ್ಷಮಿಸಿ ಕರುಣಾಪೂರಿತ ತೀರ್ಪನ್ನು ದಯಪಾಲಿಸದೆ ಪರಿಪಾಲಕರಾದ ಪ್ರಭು ಯೇಸು ಕ್ರಿಸ್ತರು ಈಕೆಯನ್ನು ಸ್ವರ್ಗೀಯ ನಿವಾಸಕ್ಕೆ ಕರೆದೊಯ್ದು ಪಿತ ದೇವರೊಂದಿಗೆ ಸಂಧಾನಗೊಳಿಸಲಿ. ಯುಗಾಂತರವು ಜೀವಿಸಿ ಹಲವಾದ ಅರಸರ ಸಂತದಲ್ಲಿ ಇವರ ಸಕಲ ಸಂತರೊಂದಿಗೆ ನಿತ್ಯಾನಂದವನ್ನು ಸವಿಯಲಿ. ಸಕಲ ಸಂತರ ಈಕೆಯ ಸಹಾಯಕರಲ್ಲಿ ಕರ್ತರ ದೂತರೇ ಈಕೆಯನ್ನು ಸಂತೋಷದಿಂದ ಸ್ವಾಗತಿಸಿರಿ. ಪ್ರಭು ಯೇಸು ಕ್ರಿಸ್ತರೇ ಈಕೆಗೆ ನಿತ್ಯ ಸ್ನಾನದಲ್ಲಿ ನಾವು ಜೀವ ಹೊಂದುತ್ತೀರಿ. ಅಬ್ರಹಾಮ ದೇವರಿಗೆ ಈಕೆಯನ್ನು ಸೇರಿಸಿರಿ. ಈಕೆಗೆ ನಿತ್ಯ ವಿಶ್ರಾಂತಿ ದಯಪಾಲಿಸಿದ್ದೀರಿ. ನಿತ್ಯ ಜ್ಯೋತಿಯು ಈಕೆಯ ಮೇಲೆ ಪ್ರಕಾಶಿಸಿರಿ. ಪ್ರಾರ್ಥಿಸೋಣ. ದಯಾಮಯ ತಂದೆಯೇ, ಮೃತರಾಗಿ ನಿಮ್ಮಲ್ಲಿ ತೆರೆದಿರುವ ನಮ್ಮ ಸಹೋದರಿ ದಿವ್ಯ ಜ್ಯೋತಿ ಇವರನ್ನು ನಿಮ್ಮ ವಶಕ್ಕೆ ಒಪ್ಪಿಸಿದ್ದೇವೆ. ಕ್ರಿಸ್ತರೊಂದಿಗೆ ಮೃತರಾದ ಎಲ್ಲರಂತೆ ಇವರು ಅಂತಿಮ ದಿನದಂದು ಪುನರ್ಜೀವ ಪಡೆದು ಅವರೊಂದಿಗೆ ಸದಾ ಜೀವಿಸುವರೆಂದು ನಾವು ದೃಢವಾಗಿ ನಂಬುತ್ತೇವೆ. ಈ ನಿಮ್ಮ ಮಕ್ಕಳಿಗೆ ಈ ಇಹದಲ್ಲಿ ನೀವು ಹೇರಳವಾದ ಉಪಕಾರಗಳನ್ನು ಮಾಡಿದ್ದೀರಿ. ನಮ್ಮ ಮೇಲೆ ನಿಮಗಿರುವ ಪ್ರೀತಿ ಮತ್ತು ಅವಧಾನಗಳನ್ನು ಕ್ರಿಸ್ತರಲ್ಲಿ ಸಂತರಲ್ಲಿ ನಮಗಿರುವ ಅನ್ಯೋನ್ಯತೆಯನ್ನು ವ್ಯಕ್ತಪಡಿಸಿದ್ದೀರಿ. ಇದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ಈ ನಿಮ್ಮ ಸಹೋದರಿಗೆ ಸ್ವರ್ಗದ ಬಾಗಿಲು ತೆರೆಯಿರಿ. ಇಹದಲ್ಲಿರುವ ನಾವೆಲ್ಲರೂ ಪ್ರವೇಶಿಸಲು ಎದುರುಗೊಂಡು ನಿಮ್ಮೊಡನೆಯೂ ಈ ನಮ್ಮ ಸಹೋದರರೊಡನೆಯೂ ನಿತ್ಯಕ್ಕೂ ಜೀವಿಸುವ ತನಕ ನಮ್ಮ ವಿಶ್ವಾಸ ನಮಗೆ ಭರವಸೆ ಕೊಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನನ್ನನ್ನು ಪ್ರಾರ್ಥಿಸುತ್ತೇವೆ. ಸ್ವಾಮಿ ದಯ ತೋರಿ, ಕ್ರಿಸ್ತರ ದಯ ತೋರಿ, ಸ್ವಾಮಿ ದಯ ತೋರಿ. ಪ್ರಭುವನ್ನು ವಿಶ್ವಾಸಿಸುವರು ಮೃತಪಟ್ಟಿದ್ದರು ನಿತ್ಯಕ್ಕೂ ಜೀವಿಸುವರು ಎಂಬ ವಿಶ್ವಾಸದಿಂದ ಅವರೇ ಕಲಿಸಿದ ಪ್ರಾರ್ಥನೆಯನ್ನು ಈಗ ಪತ್ನಿಯಿಂದ ಹೇಳೋಣ.
ಇತರ ಸದಸ್ಯರಿಗೂ ಉಂಟಾಗಲಿ, ಪ್ರಬಲ ಮಾಡದೇ ಇರಲಿ. ಸರ್ವಶ್ರೀ ದೇವರ ಮೇಲೆ ತೋರಲಿ, ಇವರ ಪಾಪಗಳನ್ನು ಕ್ಷಮಿಸಿ ಹೊಸ ಜೀವಕ್ಕೆ ಸ್ವಾಗತ ಬಾಗಿಲುಗಳನ್ನು ತೆರೆಯಲಿ. ಅವರಲ್ಲಿ ವಿಶ್ವಾಸವಿರಿಸುವ ನಮ್ಮೆಲ್ಲರನ್ನು ಸರ್ವಶ್ರೀ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ನೋಡಿ, ಕುಟುಂಬಸ್ಥರ ಮುಂದೆ ಬಂದು ನಮ್ಮ ಅಂತಿಮ ನಮ್ಮನ್ನು ಸಲ್ಲಿಸಿ ನಿಮ್ಮ ಆಸನವನ್ನು ಅಲಂಕರಿಸಿ ಇತರ ಜನರು ಅವರು ಆದ ನಂತರ ದಯವಿಟ್ಟು ಸಾಧನೆ ಬನ್ನಿ. ವ್ಯವಸ್ಥಿತವಾಗಿ ಬಂದು ಈ ಕಡೆ ಬನ್ನಿ. ದಯಮಾಡಿ ಮುಂದೆ ಬಂದು ಬೇಗ ಹೋಗಬೇಕು. ಜಪ ಮಾಡಿಕೊಳ್ಳಿ. ಸಂಖ್ಯೆ ಬರಬೇಡಿ, ಈ ಕಡೆ ಬರಬೇಡಿ, ಆ ಕಡೆ ಬನ್ನಿ. ಇಲ್ಲಿ ಯಾರು ಹೋಗ್ಲಿಕ್ಕಾಗಲ್ಲ, ಆ ಕಡೆ ಬರಬೇಡಿ. ಪ್ಲೀಸ್ ಆ ಕಡೆ ಬನ್ನಿ. ಅಜ್ಞಾನಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ನಿಂದಿದೆ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಕರ ಹಿಡಿದು ಸಂತೈಸುವೆ.
ನನ್ನೇ